ಬಂಗಾರಪ್ಪಾಜಿಯವರು ಮುಖ್ಯಮಂತ್ರಿಗಳಾಗಿದ್ದು ಕೇವಲ 2 ವರ್ಷ ಮಾತ್ರ. ಅದು 2 ವರ್ಷದಲ್ಲಿ ಅವರು ಈ ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ, ಕೂಲಿ ಕಾರ್ಮಿಕರಿಗಿರ್ಬೋದು, ವಿದ್ಯಾವಂತ ನಿರುದ್ಯೋಗಿಗಳಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಸಣ್ಣ ಸಣ್ಣ ವ್ಯಾಪಾರಗಳನ್ನು ಮಾಡ್ತಕ್ಕಂಥವ್ರು ಇರ್ಬೋದು, ಎಲ್ಲ ಸ್ತರಗಳ ಜನಗಳಿಗೆ ಒಳ್ಳೊಳ್ಳೆಯ ಯೋಜನೆಗಳನ್ನು ತಂದಂಥ ಕೀರ್ತಿ ನಮ್ಮ ಬಂಗಾರಪ್ಪಾಜಿಯವರಿಗೆ ಬರುತ್ತೆ. ನೋಡಿ, ಅಧಿಕಾರವನ್ನು ಎಷ್ಟು ದಿನ ನಾವು ಮಾಡೋದು ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಆಮೇಲೆ ನೀವು ಏನಾದರೂ ಒಳ್ಳೆ ಕೆಲಸ ಮಾಡೋದಕ್ಕೆ ನಿಮಗೆ ಭಾಳ ದೀರ್ಘಕಾಲ ನಾವು ಅಧಿಕಾರವನ್ನು ಮಾಡಬೇಕು ಅಂತಕ್ಕಂಥದ್ದಲ್ಲ. ನೋಡಿ, ಈಗ ನಾಳೆ ಮೇ 20ನೇ ತಾರೀಕಿಗೆ BJP ಸರ್ಕಾರ ಬಂದು 10 ವರ್ಷ ಆಗಿದೆ. ನೀವು ಹೇಳಿ, ಯಾವುದಾದ್ರೂ ಒಂದು ಈ ಬಡವರಿಗೆ ಸಹಕಾರಿ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರಾ ಅಂತ? ಬಂಗಾರಪ್ಪಾಜಿಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಇಡೀ ರಾಜ್ಯವನ್ನೆಲ್ಲ ಸುತ್ತಿದ್ರು. ಈ ರಾಜ್ಯದಲ್ಲಿರ್ತಕ್ಕಂಥ ಜನಗಳ, ಬಡವರು ವಾಸ ಮಾಡ್ತಕ್ಕಂಥ ಜಾಗವನ್ನು ನೋಡಿದರು. ಸಣ್ಣ ಸಣ್ಣ ಗುಡಿಸಲುಗಳಲ್ಲಿ, ಸ್ಲಮ್ನಲ್ಲಿ, ಮೇಲೆ ಸೂರ್ಯ ಇಲ್ತಕ್ಕಂಥ ಮನೆಗಳನ್ನು ಎಲ್ಲ ಅವರು ನೋಡಿದ್ರಿಂದ ಅವರು ಮೊದಲು ಜಾರಿ ತಂದದ್ದು ಆಶ್ರಯ ಅಂತಕ್ಕಂಥದ್ದು. ಅಂದರೆ ಯಾರಿಗೆ ಮನೆ ಇಲ್ಲ ಅವರಿಗೆ ನಿವೇಶನವನ್ನು ಕೊಟ್ಟು ಮನೆಯನ್ನು ಕಟ್ಕೊಡೋದು. ಆ ಕಾಲದಲ್ಲಿ 11,000 ರೂಪಾಯಿ ಒಂದು ಮನೆಗೆ ಅವರು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇವತ್ತು ಇಡೀ ಕರ್ನಾಟಕದಾದ್ಯಂತ ನೀವು ಯಾವುದೇ ಜಿಲ್ಲೆಗೆ ಹೋದರೂ ಕೂಡ ಈ ಆಶ್ರಯ ಬಡಾವಣೆ ಅಂತಕ್ಕಂಥದ್ದು ನೋಡ್ತಿದ್ದೀರಿ. ಅವತ್ತು ಬಡವರಿಗೆ ಒಂದು ಸೂರನ್ನು ಕಟ್ಟಿಕೊಟ್ಟಂಥವ್ರು ಬಂಗಾರಪ್ಪಾಜಿಯವರು. ಮತ್ತು ನೋಡಿ, ಅವರು ಈ ಬಡ ಮಕ್ಕಳು ಓದಬೇಕು, ಅವ್ರ ಜೀವನದಲ್ಲಿ ಮುಂದೆ ಬರಬೇಕು ಅಂತಕ್ಕಂಥ ಒಂದು ದೊಡ್ಡ ಕಲ್ಪನೆ ಹೇಗಿತ್ತು ಅಂತ ಅಂದರೆ, ಅವತ್ತಿನ ದಿನ ಅಂದರೆ ಸುಮಾರು 90ನೇ ಇಸ್ವಿಯಲ್ಲಿ, ಸುಮಾರು 35 ವರ್ಷದ ಹಿಂದೆ ಅವರು ಈ ಒಂದು ಮಗು ಶಾಲೆಗೆ ಬಂತು ಅಂದರೆ ಒಂದು ದಿನಕ್ಕೆ ₹1 ಕೊಡ್ತಕ್ಕಂಥದ್ದು. ಅಂದರೆ 30 ದಿನ ಆ ಮಗು ಶಾಲೆಗೆ ಬಂದರೆ ಅವ್ರಿಗೆ ₹30 ಕೊಡ್ತಕ್ಕಂಥದ್ದು. ಅಂದರೆ ಆ ಮೂಲಕ ಆ ಮಕ್ಕಳು ಸ್ವಲ್ಪ ಹಣ ಸಿಗುತ್ತೆ ಅನ್ನೋ ಕಾರಣ, ಆಮೇಲೆ ತಂದೆ ತಾಯಿಗಳು ಆದರೆ ಒಂದು ₹30 ನಮ್ಮ ಮಗ ತರ್ತಾನೆ ಅನ್ನೋ ಆಸೆಗೋಸ್ಕರ ಆ ಮಕ್ಕಳನ್ನ ಶಾಲೆಗೆ ಕಳಿಸ್ತಕ್ಕಂಥದ್ದು. ಎಷ್ಟೊಂದು ಒಂದು ಮಕ್ಕಳಲ್ಲಿ ಸ್ಫೂರ್ತಿ ತುಂಬತಕ್ಕಂಥ ಕೆಲಸವನ್ನು ಆ ಮೂಲಕ ಮಾಡಿದ್ರು. ಆಮೇಲೆ ನೋಡಿ, ನಮ್ಮಲ್ಲಿ ವಿಶ್ವ ಅಂತಕ್ಕಂಥ ಒಂದು ಯೋಜನೆ ಏನಂತಂದರು, ಅದರಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಈ ಕುಂಬಾರಿಕೆ ಕೆಲಸ ಮಾಡೋರು ಇರ್ಬೋದು, ಬಡಗಿ ಕೆಲಸ ಮಾಡ್ತವ್ರು ಇರ್ಬೋದು, ಅಥವಾ ಸವಿತ ಸಮಾಜದವ್ರು ಇರ್ಬೋದು, ಈ ರೀತಿ ಬೇರೆ ಬೇರೆ ಕೆಲಸ ಮಾಡ್ತಕ್ಕಂಥವ್ರು ಅವರಿಗೆ ಒಂದು ಪ್ರೊಫೆಷನಲ್ ಆಗಿ ಅವ್ರಿಗೆ ಬೇಕಾದಂಥ ಅಗತ್ಯ ಪರಿಕರಗಳನ್ನು ತೆಗೆದುಕೊಳ್ಳೋಕ್ಕೆ ಅವ್ರ ಹತ್ರ ಹಣ ಇರಲಿಲ್ಲ. ಆ ವಿಶ್ವ ಯೋಜನೆ ಮೂಲಕ ಅವ್ರಿಗೊಂದು ತರಬೇತಿಯನ್ನು ಕೊಡ್ತಕ್ಕಂಥದ್ದು, ಸಬ್ಸಿಡಿ ದರದಲ್ಲಿ ಅವ್ರಿಗೆ ಬೇಕಾದಂಥ ಅಗತ್ಯವಾದ ಪರಿಕರಗಳನ್ನು ತೆಗೆದುಕೊಳ್ತಕ್ಕಂಥಕ್ಕೆ ಸಹಾಯವನ್ನು ಮಾಡೋದು ದೊಡ್ಡ ಒಂದು ವಿಶ್ವ ಅಂತಕ್ಕಂಥ ಯೋಜನೆ. ಆಮೇಲೆ ನೀವು ಯಾವುದಾದ್ರೂ ಒಂದು 35 ವರ್ಷದ ಹಿಂದೆ ನೀವು ಸ್ವಲ್ಪ ಹಿರಿಯರು ಇದನ್ನು ಯೋಚನೆ ಮಾಡ್ಬೋದು. ಯಾವುದಾದ್ರೂ ಒಂದು ಊರಿಗೆ ಹೋದ ತಕ್ಷಣ ನೀವು ನಾವು ಪ್ರವೇಶ ಪಡಿಬೇಕಾದ್ರೆ, ಅಲ್ಲಿ ಎಂಟ್ರಿ ಆಗಬೇಕಾದ್ರೆ ಅಲ್ಲೊಂದು ಆಲದ ಮರನೋ ಅಥವಾ ಅರಳಿ ಮರನೋ ಇರ್ತಿತ್ತು. ಅಲ್ಲಿ ಒಂದು ಸಣ್ಣ ಒಂದು 2 ಕಲ್ಲು ಇಟ್ಟಿರ್ತಿದ್ರು, ಅದಕ್ಕೆ ಪೂಜೆ ಮಾಡ್ತಿದ್ರು. ಅದು ನಮ್ಮ ಮಾರಮ್ಮ ಇರ್ಬೋದು, ನಮ್ಮ ಚೌಡಮ್ಮ ಇರ್ಬೋದು, ಅಥವಾ ನಮ್ಮ ಬೀರಪ್ಪ ಇರ್ಬೋದು, ಅಥವಾ ನಮ್ಮ ಈರಪ್ಪ, ಈ ಥರ ಸಣ್ಣ ಸಣ್ಣ ಗ್ರಾಮೀಣ ಭಾಗದಲ್ಲಿ ದೇವಸ್ಥಾನಗಳನ್ನ ಪಾಪ ಅದು ಮಳೆಗಾಲದಲ್ಲಿ ಇದರಲ್ಲಿ ಎಲ್ಲ ನೆನೀತಾ ಇರ್ತಕ್ಕಂಥದ್ದು. ಅದರಲ್ಲೇ ಹೋಗಿ ಇವರು ಪೂಜೆಯನ್ನು ಇದನ್ನು ಗಮನಿಸಿದಂಥ ಬಂಗಾರಪ್ಪಾಜಿಯವರು ಈ ಆರಾಧನಾ ಅಂತಕ್ಕಂಥ ಒಂದು ಸ್ಕೀಮನ್ನು ತಂದು, ಯೋಜನೆಯನ್ನು ತಂದು, ಆ ಸಣ್ಣ ಸಣ್ಣ ದೇವಸ್ಥಾನಗಳಿಗೆ ಆರಾಧನೆ ಮೂಲಕ 20,000 ರೂಪಾಯಿಂದ 25,000 ರೂಪಾಯಿವರೆಗೆ ಸಣ್ಣ ಸಣ್ಣ ಗುಡಿಗಳು ಕಟ್ಟೋದಕ್ಕೆ ಹಣವನ್ನು ಕೊಡ್ತಾರೆ. ಇವತ್ತು ನೋಡಿ, ಯಾವುದೋ ಒಂದು ಮಂದಿರವನ್ನು, ಯಾವುದೋ ಒಂದು ದೇವಸ್ಥಾನ ಕಟ್ಟಿದ್ರು, ಇಡೀ ಊರು ತುಂಬ ಹೇಳ್ಕೊಂಡು ಫೋರ್ಸ್ ಕೊಡ್ತಾರೆ. ಅದನ್ನು ಚುನಾವಣಾ ತಂತ್ರವಾಗಿ ಬಳಸ್ಕೊಳ್ತಾರೆ. ಅವತ್ತು ಬಂಗಾರಪ್ಪಾಜಿಯವರು ಆ ದೇವಸ್ಥಾನಗಳನ್ನು ಕಟ್ಕೊಡೋಕ್ಕೆ, ನಮ್ಮ ಗ್ರಾಮೀಣ ಭಾಗದ ಜೀವನಾಡಿ ಅಂತ ಆ ದೇವಸ್ಥಾನಗಳಿಗೆ ದೇವಸ್ಥಾನ ಕಟ್ಟಡ ಕಟ್ಟೋದಕ್ಕೆ ಸಹಾಯವನ್ನು ಮಾಡ್ತಾರೆ. ಇವತ್ತು ನೀವು ಯಾವುದಾದ್ರೂ ಊರಲ್ಲಿ ಹೋದ ತಕ್ಷಣ ಸಣ್ಣ ಸಣ್ಣ ಗುಡಿಗಳು ಏನಾದರೂ ಕಾಣ್ತಾ ಇದ್ದಾವೆ, ಸಾವಿರಾರು ಗುಡಿಗಳು ಕಾಣ್ತಾ ಇದ್ದಾವೆ ಅಂತಂದರೆ ಅದಕ್ಕೆ ಬಂಗಾರಪ್ಪಾಜಿಯವರು ಕೊಟ್ಟಂಥ ಆರಾಧನಾ ಯೋಜನೆ ಇರ್ಬೋದು ಬಂಧುಗಳೇ. ಆಮೇಲೆ ಭಾಳ ಮುಖ್ಯವಾಗಿ ನಾವು ಅವ್ರನ್ನ ನೆನೆಸ್ಕೊಳ್ಬೇಕಾದಂಥ ಒಂದು ಯೋಜನೆ ಅಂತ ಅಂದರೆ, ಇವತ್ತು ನಾವು ಎಲ್ಲ ರಾಜ್ಯದಲ್ಲಿ 1 ಎಕರೆ, 2 ಎಕರೆ, 3 ಎಕರೆ, 10 ಎಕರೆ, 100 ಎಕರೆ ಜಮೀನು ಏನು ಮಾಡಿದ್ದಾರೆ, ಎಲ್ಲ ಕಡೆ ಹಸಿರಾಗಿದೆ ಅಂತಂದರೆ ಅದಕ್ಕೆ ಬಂಗಾರಪ್ಪಾಜಿಯವ್ರ ಕಾರಣ. 35 ವರ್ಷದ ಹಿಂದೆ ಅವರು 10 HP ನಮ್ಮ ಹತ್ರ ಮೋಟ್ರ್ ಇದ್ದರೆ ಅದಕ್ಕೆ ಉಚಿತವಾದಂಥ ವಿದ್ಯುತ್ತನ್ನು ಕೊಟ್ಟರು. ಆವಾಗ ಹೇಳಿದ್ರು ಜನ, ಅಯ್ಯೋ ಈ ಥರ ಉಚಿತವಾಗಿ ವಿದ್ಯುತ್ ಕೊಟ್ಟರೆ ನಮ್ಮ ರಾಜ್ಯದ ಖಜಾನೆ ಎಲ್ಲ ಖಾಲಿ ಆಗ್ತಿದೆ. ಬಂಧುಗಳೇ, 35 ವರ್ಷ ಆಗಿದೆ, ನಮ್ಮ ರಾಜ್ಯದ ಖಜಾನೆ ಇವತ್ತು ಖಾಲಿಯಾಗಿಲ್ಲ. 5 ಗ್ಯಾರಂಟಿಗಳನ್ನು ಪರಿಣಾಮಕಾರಿಯಾಗಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಿ ಅಂದರೆ ನಾವು ಎಷ್ಟು ಸುಭದ್ರವಾಗಿದ್ದೀವಿ ಅಂತೇಳಿ ನೋಡಿ. 35 ವರ್ಷದಿಂದ ಅವರು 10 HP ಕೊಟ್ಟಿದ್ದರೆ, ಇವತ್ತೇನಾದರೂ ನಾವು ಅದಕ್ಕೆ ಕರೆಂಟ್ ಬಿಲ್ ಕಟ್ಟಬೇಕಾಗಿದ್ದರೆ 1 ವರ್ಷಕ್ಕೆ 50,000 ರೂಪಾಯಿ. ನೆನೆಸ್ಕೊಳ್ಳಿ, 35 ವರ್ಷ ಅಂದರೆ 17.5 ಲಕ್ಷ ರೂಪಾಯಿ ನಾವು ಕಟ್ಟಬೇಕಾಗ್ತಿತ್ತು. ಅಂಥ ಒಂದು ಯೋಜನೆಯನ್ನು ಕೂಡ ಮೊನ್ನೆ ಬಂಗಾರಪ್ಪಾಜಿಯವರು ತಂದರು.
ಬಹಳ ಮುಖ್ಯವಾಗಿ ನೋಡಿ, ಈಗ ಗ್ರಾಮೀಣ ಭಾಗದ ನಮ್ಮ ಓದಿರೋಂಥ ಏನು ಇದ್ರು ನಮ್ಮ ವಿದ್ಯಾರ್ಥಿಗಳಿದ್ದರು, ಅವರು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅವರು ಯಾವುದಾದ್ರೂ ಉದ್ಯೋಗಕ್ಕೆ ಹೋದರೆ ಅವರಿಗೆ ಸ್ಪರ್ಧೆ ಒಡ್ಡೋಕ್ಕಾಗ್ತಿರ್ಲಿಲ್ಲ. ಅವರು 80, 85, 90 ಅಂಕಗಳು ತೆಗಿತಿದ್ರು, ನಮ್ಮವರು 60, 65, 70 ಅಂಕಗಳಲ್ಲಿ ಇರ್ತಿದ್ರು. ಅದನ್ನು ಮನಗೊಂಡು ಒಂದು 15 ಅಂಕಗಳನ್ನು ಕೃಪಾಂಕ ಆಗಿ ಕೊಟ್ಟರು ಯಾರು ಗ್ರಾಮೀಣ ಭಾಗದ ಮಕ್ಕಳು. ಇವತ್ತೇನಾದರೂ ಸಾವಿರಾರು ಯುವಕರು ಇವತ್ತು ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಬಂಗಾರಪ್ಪಾಜಿಯವರು ಕಾರಣ. ನೋಡಿ ಬಂಧುಗಳೇ, ಇವತ್ತು ನಮ್ಮ ಬದುಕನ್ನು ಹಸನ ಮಾಡಿದಂಥವ್ರು ಬಂಗಾರಪ್ಪನವರು. 10 HP ವಿದ್ಯುತ್ತನ್ನು ಕೊಡೋದ್ರ ಮೂಲಕ ಇವತ್ತು ನಾವು ನೆಮ್ಮದಿಯಿಂದ ನಾವು ಬದುಕ್ತಾ ಇದ್ದೀವಿ, ಬಾಳ್ತಾ ಇದ್ದೀವಿ ಅಂತ ಅಂದರೆ ಈ ನಮ್ಮ ಹಿರಿಯರಿಗೆಲ್ಲ ಈ ಬಂಗಾರಪ್ಪಾಜಿಯವರು ಮಾಡಿದಂಥ ಕಾರ್ಯಕ್ರಮಗಳು ಗೊತ್ತಿದೆ. ಈ ನಮ್ಮ ಮಕ್ಕಳು ಗೊತ್ತಿಲ್ಲ, ಒಂದು ದೊಡ್ಡ ಭ್ರಮೆ ಇಟ್ಕೊಂಡ್ಬಿಟ್ಟಿದ್ದಾರೆ, ಮೋದಿ ಮೋದಿ ಅಂತಾರೆ. ಆ ಮಕ್ಕಳಿಗೆ ನಾವು ತಿಳಿ ಹೇಳಬೇಕು, ಮಕ್ಕಳ ನಾವು ಇವತ್ತು ಏನಾದರೂ ನೆಮ್ಮದಿ ಬದುಕನ್ನು ಬದುಕ್ತಿದ್ದೀವಿ ಅಂದರೆ, ಇವತ್ತು ನಾವು ನೆಮ್ಮದಿಯಿಂದ ನೀವೆಲ್ಲಾದರೂ ನಿಮಗೊಂದು ನಾವು ಓದಿಸ್ತಾ ಇದ್ದೀವಿ ಅಂದರೆ, ನಿಮಗೊಂದು ಒಳ್ಳೆ ಶಿಕ್ಷಣವನ್ನು ಕೊಡ್ತಿದ್ದೀವಿ ಅಂತ ಅಂದರೆ, ಇವತ್ತು ನಾವು ಇಷ್ಟೊಂದು ಸುಂದರವಾದ ಬದುಕನ್ನು ಕಟ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಬಂಗಾರಪ್ಪಾಜಿಯವರು ಕಾರಣ ಅಂತಕ್ಕಂಥ ಮಾತು ಹೇಳದೇ ಇದ್ದರೆ ನೀವು ಆತ್ಮದ್ರೋಹ ಮಾಡ್ಕೊಂಡಂಗೆ ಆಗಲ್ವಾ ಬಂಧುಗಳೇ? ಇದನ್ನು ನಿಮ್ಮ ಮಕ್ಕಳಿಗೆ ತಿಳಿ ಹೇಳ್ತೀರಲ್ವಾ?